ನಾವು ಪ್ರಕೃತಿಯನ್ನು ಯಾವ್ಯಾವ ರೀತಿಯಲ್ಲಿ ಆರಾಧಿಸ್ತೀವಿ ಅನ್ನೋದನ್ನು ಹೇಳಿದ್ವಿ. ಆದರೆ ನಿಜವಾಗ್ಲೂ ಪ್ರಕೃತಿಯನ್ನು ಹೆಂಗೆ ನಡೆಸ್ಕೊಳ್ತೀವಿ? ಈಗ ನದಿ ನಮಗೆ ಪವಿತ್ರ ಪೂಜನೀಯ, ಬಟ್ ಆ ನದಿನ ಯಾವ ಕಥೆ ಮಾಡಿಟ್ಟಿರ್ತೀವಿ ಅಲ್ಲ ಈಚೆಗಾಗಿದ್ದು. ಅದು ಯಾಕೆ ಅಂದರೆ ಆ ಸನಾತನ ಧರ್ಮದ ಮೌಲ್ಯಗಳಿಂದ ನಾವು ಸೋಕಾಲ್ಡ್ ಸೆಕ್ಯುಲರ್ ಅಂತ ಆದಮೇಲೆ ಆಗಿದ್ದು. ನೋಡಿ, ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕೊಟ್ಟಿರುವ ನಿಯಮಗಳು ಏನು ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ಒಂದು ಕೆರೆಯಲ್ಲಿ ಮುಳುಗುವಾಗ 3 ಹಿಡಿ ಕೆಳಗಿರುವ ಹೂಳನ್ನು ಎತ್ತಿ ತಡದ ಆಚೆಗೆ ಹಾಕಿಬಿಟ್ಟು ಆಮೇಲೆ ಸ್ನಾನ ಮುಗಿಸ್ಬೇಕು ಅಂತ. ಡೀಸಿಲ್ಟಿಂಗ್ ಆಟೋಮೆಟಿಕ್ಕಾಗಿ ಆಗಬೇಕು ಅಂತ ನಮ್ಮ ಶಾಸನಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಎಷ್ಟು ಕೆರೆಗಳಿಗೆ ಆ ಕೆಸರನ್ನು ತೆಗೆಯಬೇಕು, ಅಲ್ಲಿರ್ತಕ್ಕಂಥ ಸಿಲ್ಟಿಂಗ್ ಡೀಸಿಲ್ಟ್ ಆಗಬೇಕು ಅಂತ ಅನ್ನೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಒಂದೊಂದು ಶಾಸನದಲ್ಲೂ ಬರುತ್ತೆ, ಎತ್ತುಗಳು, ಕೋಣಗಳು, ಗಾಡಿಗಳು, ಮತ್ತು ಬುಟ್ಟಿಗಳು, ಅವಕ್ಕೆ ಕೂಲಿ. ಆಮೇಲೆ ಇದಕ್ಕೆ ಬೇಕಾಗಿರೋ ದುಡ್ಡು ಹೇಗೆ ಅಂದರೆ, ಯಾರ ಮನೆಯಲ್ಲಿ ಮದುವೆ ಇತ್ಯಾದಿ ಶುಭ ಸಮಾರಂಭಗಳಾದರೆ ಸಭಾ ತಾಂಬೂಲ ಅಂತ ಕೊಟ್ಟು ಮಾಡಬೇಕು ಅಂತ ಇತ್ತು. ಈ ರೀತಿಯಾಗಿ ನಡೀತಾ ಇದ್ದದ್ದು. ನದಿಯಲ್ಲಿ ಕೂಡ ಅದೇ ಬರ್ತದೆ. ವೇದದಲ್ಲಿಯೇ ಮಾತು ಬರುತ್ತೆ, ನಾಪ್ಸು ಮೂತ್ರ ಪುರುಷನ್ ಕುರ್ಯಾನ್ನ ವಾನಿಷ್ಠಿ ವೇತ್, ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು, ಉಗಳಬಾರದು ಅಂತೆಲ್ಲ ಎಲ್ಲಿವರೆಗೂ ನಮ್ಮಲ್ಲಿ ಇತ್ತು ಅಂತಂದರೆ, ಈಗ ನಾವು ಮೈ ಮೇಲೆ ಬೆತ್ತಲಿಯಾಗಿ ಮೈ ಮೇಲೆ ನೀರು ಹಾಕೋಬಾರ್ದು ಅಂತಿತ್ತು. ಗಂಗೆಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅಂತ, ಬಟ್ಟೆ ಉಟ್ಕೊಂಡು ಸ್ನಾನ ಮಾಡಬೇಕು ಅಂತ. ಈ ಮಟ್ಟಕ್ಕೆ ಅಬ್ಯೂಸ್ ಅನ್ನೋದನ್ನು ಮಾಡಬಾರ್ದು ಅಂತ. ಒಂದು ಮರವನ್ನು ಕತ್ತರಿಸಬೇಕು ಅಂತಂದರೆ ನೋಡಬೇಕು ಅದು ಯಾವ್ಯಾವ ಕಾರಣಕ್ಕಾಗಿ ಕತ್ತರಿಸಬೇಕು ಅಂತ. ಆಗಮಗಳಲ್ಲಿ ನಾವು ಒಂದು ದೇವಸ್ಥಾನದ ಧ್ವಜಸ್ತಂಭಕ್ಕೆ ಮರ ಕತ್ತರಿಸಬೇಕು ಅಂತಂದರೆ ಆ ಮರದ ಜಾತಿಯ ಬೇರೆ ಮರಗಳನ್ನು 7 ಮರಗಳನ್ನು ನೆಡಬೇಕು. ಮತ್ತು ಆ ಮರದಲ್ಲಿ ಯಾವ ಪಕ್ಷಿಗಳು ಗೂಡು ಕಟ್ಟಿರಬಾರ್ದು, ಅದರ ಹತ್ತಿರದಲ್ಲಿ ಯಾವುದೇ ಹುತ್ತ ಇತ್ಯಾದಿಗಳು ಇರಬಾರ್ದು. ಈ ಥರ ಎಷ್ಟೊಂದೆಲ್ಲ ಕಂಡೀಷನ್ಸ್ ಹಾಕಿದ್ದಾರೆ ಅಂದರೆ, ಪ್ರಕೃತಿಯನ್ನು ಅವರಿಗೆ ಎಷ್ಟು ಅನಿವಾರ್ಯತೆ ಇದ್ದಾಗಲೂ ಪ್ರಕೃತಿ ಮೇಲೆ ಬದುಕೋದು, ಇದನ್ನು ಗಮನಿಸ್ಕೊಂಡು ಮಾಡಿದ್ದಾರೆ. ವೇದದಲ್ಲೇ ಕಾಣಿಸುತ್ತೆ, ಔಷಧೇನ ಸ್ತ್ರಾಯಸ್ವ ಅಂತ ಹೇಳುವಾಗ, ನೀನು ನಮ್ಮನ್ನು ಕಾಪಾಡಬೇಕು ಅಂತ ಒಂದು ಔಷಧವನ್ನು ಕಿತ್ಕೊಳ್ಳುವಾಗ ಅದಕ್ಕೆ ಬೇರೆ ಸಸ್ಯಗಳನ್ನು ನೆಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ. ಎಲ್ಲಿವರೆಗೂ ಇದೆ ಅಂದರೆ, ಪುರಾಣಾದಿಗಳಲ್ಲಿ ಬರುತ್ತೆ, ಒಂದು ಕೆರೆಯಲ್ಲಿ ನೀರನ್ನು 1 ಋತುವಿನವರೆಗೂ ಕಾಪಾಡೋ ತರಹ ಕೆರೆ ಕಟ್ಟಿದರೆ ಅವನಿಗೆ ಇಂಥ ಪುಣ್ಯ ಬರ್ತದೆ, ಈ ಯಜ್ಞ ಮಾಡಿದ ಪುಣ್ಯ ಬರ್ತದೆ. 2 ಋತುಗಳಿಗೆ ಇಷ್ಟು, 6 ಋತುಗಳು ವರ್ಷ ಇಡೀ ನೀರು ತುಂಬಿರೋ ಥರ ಆದರೆ ಅವನು ಅಶ್ವಮೇಧಾದಿಗಳನ್ನೆಲ್ಲ ಮಾಡಿದ ಪುಣ್ಯ ಬರುತ್ತದೆ ಅಂತ ಇದೆ. ಹಾಗೆ ಮಾವಿನ ಮರ, ಬೇವಿನ ಮರ ಇತ್ಯಾದಿ, ಅಶ್ವತ್ಥಮೇಕಂ ಪಿಚುಮಂದಮೇಕಂ ನೆಗ್ರೋಧಮೇಕಂ ದಶತಿಂತ್ರಿಣೀಮಿಕಂ ಪಂಚಾಮ್ರರೋಪಿ ನಿರಯಂನ ಪಶ್ಯೇತ್ ಅಂತೆಲ್ಲ ಭವಿಷ್ಯ ಪುರಾಣದಲ್ಲಿ ಬರ್ತದೆ. ಒಂದು ಅಶ್ವತ್ಥ, ಒಂದು ಇದು ಬೇವಿನ ಮರ, ಪಿಚುವಂತಮೇಕಂ, ನೆಗ್ರೋಧಮೇಕಂ ಒಂದು ವಟವೃಕ್ಷ, 10 ಹುಣಸೆ ಮರ, ಇವುಗಳನ್ನೆಲ್ಲ ನಟ್ಟಂಥವನಿಗೆ ನರಕದ ಭಯವೇ ಇಲ್ಲ ಅಂತನ್ನುವಂಥದ್ದು